ನಮಸ್ತೆ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫುಡ್ ಫಾರ್ ಗುಡ್. ನಾನಿವತ್ತು ಕುಕ್ಕಿಂಗ್ ವಿಡಿಯೋನ ಮಾಡ್ತಾ ಇಲ್ಲ. ನಮ್ಮ ಮನೇಲಿ ಒಂದು ಸತ್ಯನಾರಾಯಣ ಪೂಜೆ ಆಯಿತು, ಅದ್ರ ವ್ಲಾಗನ್ನು ಮಾಡ್ತಾಯಿದ್ದೀನಿ. ನಮ್ಮ ಮನೆ ಗೃಹ ಪ್ರವೇಶ ಆಗಿ ಇವತ್ತಿಗೆ 1 ವರ್ಷ ಆಯಿತು. ಆ ಲೆಕ್ಕದಲ್ಲಿ ಒಂದು ಸತ್ಯನಾರಾಯಣ ಪೂಜೆನ ಮಾಡಿಸೋಣ ಅಂತ ಇವತ್ತು ಮಾಡಿಸ್ತಾ ಇದ್ದೀವಿ. ಹಾಗೆ ಭಟ್ರು ಸಾಯಂಕಾಲ 5 ಗಂಟೆಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಅಂತ. ಎಲ್ಲ ರೆಡಿ ಮಾಡಿಕೊಂಡು 7 ಗಂಟೆ ಅಷ್ಟೊತ್ತಿಗೆ ಪೂಜೆನ ಪ್ರಾರಂಭ ಮಾಡಿದ್ದಾರೆ. ನೋಡಿ ಪೂಜೆ ಪ್ರಾರಂಭ ಆಗಿದೆ. ಒಂದು ಮರದ ಚೇರ್ ಮೇಲೆ ಸತ್ಯನಾರಾಯಣ ಸ್ವಾಮಿ ಫೋಟೋ ಇಟ್ಟು ಅದರ ಎದುರುಗಡೆ ಕಳಸ ಇಟ್ಟು ಲಕ್ಷ್ಮೀದು ನೋಡಿ ಲಕ್ಷ್ಮೀದು ಮುಖವಾಡ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈ ಸತ್ಯನಾರಾಯಣ ಸ್ವಾಮಿಯ ಪೂಜೆಯ ಒಂದು ವಿಶೇಷತೆ ಏನಂದರೆ, ಈ ಕಲಿಯುಗದಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ನಮಗೆ ಸುಖ ಶಾಂತಿ ನೆಮ್ಮದಿ ಕೊಡೋಕ್ಕೆ ಒಂದು ಪವಿತ್ರವಾಗಿರುವಂತಹ ಒಂದು ವ್ರತ ಅಂತಲೇ ಹೇಳ್ಬೋದು ಈ ಸತ್ಯನಾರಾಯಣ ಸ್ವಾಮಿ ಪೂಜಾ ವ್ರತ. ಇದನ್ನು ವರ್ಷಕ್ಕೊಂದ್ಸರಿ ಯಾರಾದರೂ ಮನೆಗಳಲ್ಲಿ ಮಾಡೋದ್ರಿಂದ ಸುಖ ಶಾಂತಿ ನೆಮ್ಮದಿ ಹೆಚ್ಚಾಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿನ ಕಾಪಾಡ್ಕೊಂಡು ಬರ್ಬೋದು ಅಂತಲೇ ಹೇಳ್ಬೋದು. ನಾವು ಈ ಪೂಜೆಗೆ ಜಾಸ್ತಿ ಜನ ಏನು ಹೇಳಿರಲಿಲ್ಲ, ಸಾಧಾರಣ ಒಂದು 80ರಿಂದ 90 ಜನ ಆಗ್ಬೋದು ಅಷ್ಟೇ. ಎಲ್ರಿಗೂ ಹೇಳಲಿಲ್ಲ, ಯಾಕಂದರೆ ಜಾಗ ಸ್ವಲ್ಪ ಚಿಕ್ಕದಿದೆ ಮನೆ ಎದುರುಗಡೆ. ಹಾಗಾಗಿ ಜಾಸ್ತಿ ಜನ ಬಂದರೆ ಕಷ್ಟ ಆಗುತ್ತೆ ಅಂತ ಒಂದು 80ರಿಂದ 90 ಜನಕ್ಕೆ ಹೇಳಿದ್ದೀವಿ ಅಷ್ಟೇ. ಇನ್ನು ಬರ್ತಾ ಇದ್ದಾರೆ ಅಷ್ಟೇ, ಸ್ವಲ್ಪ ಜನ ಬಂದಿದ್ದಾರೆ, ಇನ್ನು ಬರ್ತಾನೆ ಇದ್ದಾರೆ ಒಬ್ಬೊಬ್ಬರೇ. ಪೂಜೆ ಸ್ಟಾರ್ಟ್ ಆಗಿದೆ. ಈ ಸತ್ಯನಾರಾಯಣ ಪೂಜೆಗೆ ಕರಿಬೇಕಂತಿಲ್ಲ ಅಂತೆ. ಹೆಸರು ಪೂಜೆ ಇದೆ ಅಂತ ನಮಗೆ ಗೊತ್ತಾದರೂ ನಾವು ಹೋಗಿ ಆ ಪೂಜೆಯಲ್ಲಿ ಭಾಗಿಯಾಗ್ಬೋದಂತೆ. ಯಾಕಂದರೆ ಅಷ್ಟು ಪುಣ್ಯ ಬರುತ್ತೆ ಈ ಪೂಜೆಯಲ್ಲಿ ಭಾಗಿಯಾಗೋದ್ರಿಂದ. ಈ ಪೂಜೆಯ ವಿಶೇಷತೆ ಅಂದರೆ, ಈ ಪೂಜೆ ಆಗಬೇಕಾದ್ರೆ ಪುರೋಹಿತರು ಕಥೆಗಳನ್ನ ಹೇಳ್ತಾರೆ ದೇವ್ರದ್ದು. ಆ ಕಥೆಗಳನ್ನ ಪ್ರತಿಯೊಬ್ಬರು ಕೇಳಲೇಬೇಕು, ಅದು ತುಂಬ ವಿಶೇಷ. ಈಗ ಕೊನೆಯದಾಗಿ ಪೂಜೆ ಆಗ್ತಾ ಇದೆ. ಈ ಪೂಜೆನ ನೋಡ್ಕೊಂಬರೋಣ. ಈ ಪೂಜೆನ ನೋಡೋರಿಗೆಲ್ಲ ಆ ಸತ್ಯನಾರಾಯಣ ಸ್ವಾಮಿ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದಕ್ಕೋಸ್ಕರನೇ ಪೂರ್ತಿ ಪೂಜೆದ ವಿಡಿಯೋ ಹಾಕಿದ್ದೀನಿ, ಬನ್ನಿ ನೋಡ್ಕೊಂಬರೋಣ.
ನೋಡಿ, ಪೂಜೆ ಆಯಿತು. ಪೂಜೆ ಆದ ತಕ್ಷಣ ಪುರೋಹಿತರು ಈ ಪೂಜೆನ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಹಾಗೆ ಈ ಪೂಜೆ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಹಾಗೂ ಈ ಪೂಜೆಯ ವಿಶೇಷತೆ ಬಗ್ಗೆನೂ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೇಳ್ಕೊಂಬರೋಣ. ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಕೇಳ್ಕೊಂಬರೋಣ. ಹೆಂಚಿನ ಆ ಸಮಾರಂಭದ ನೆನಪಿಗೋಸ್ಕರ ಅವತ್ತು ಹೇಳ್ತಾನೆ ಆ ದೇವರನ್ನ ಪೂಜೆ ನಿಷ್ಠೆವಂತ ಆ ಪ್ರಕಾರವಾದ ಬಿನ್ನೆ ನಗಲಿನ ಹನ್ನೆರಡು ನಗಲಿನ ಪೂರ ಬರದ ಬಣ್ಣದ ವಿಶೇಷವಾದ ಆ ಗೋಧೋಳಿ ಲಗ್ನ ಬಂಡ ಕೈತಂಜಿಪುರ ಇದಕ್ಕೆ ಪುಗ್ರಂಜನ ಪುರ್ತು ಲೆಕ್ಕ ವಿಶೇಷ ಪುರ್ತು ಲೆಕ್ಕ ಈ ಪುರ್ತುಗೂ ಆ ದೇವರ ಸತ್ಕರ್ಮ ಅನ್ಪರ ಆ ಪಣ್ಣಂಚಿನ ಸಮಯ ಅನ್ಲೆಕ್ಕ ಅಂಚಾದ ದೇವರನ್ನ ಪೂಜೆ ಮನ್ಪ ಈ ಮಂಗಳಾರತಿ ಪುರ್ತು ದೇವರ ಭಕ್ತಿ ಪ್ರಾರ್ಥನೆ ಮಂತಿರುಗ ಇಂಚಾದ ಬಂಡ ಕಲಿಯುಗದ ವಿಶೇಷ ಪೂಜೆ ಅಂತ ಬಂತೀರಿ ಅಂಚ ಬಂಡ ಬಾಕಡೆ ಕೂಡ ವಿಶೇಷ ಪೂಜೆ ಅತ್ತ ಅಂಚತ್ತ ಮಹಾಂತಲ ವಿಶೇಷ ಪೂಜೆನೆ ಅಂಡ ಇದ್ದ ಮನುಷ್ಯ ಎಂಚಾದ ಬಂಡ ಅಲ್ಪ ಸಮಯಡಾಗಿ ವಾಕಲ ಸಲ ಆವಡು ಲೆಕ್ಕ ಬಂಡ ಆ ಮನಸ್ಸು ಬಣ್ಣು ಚಂಚಲ ಲೆಕ್ಕ ಮನಸ್ಸು ಪೂರ ನಮ್ಮ ಮೂಲ ತುಯರ ಮೂಡಿತ್ತಲ್ಲ ದೇಹ ಮೂಡಿತ್ತಲ್ಲ ಈ ಮನಸ್ಸು ಬಣ್ಣು ಚಂಚಲ ಬಂದು ಓಡಾಡಿ ಪೂರ ಗೋಪನಿಗೆ ಅಪಗ ನಮ್ಮ ಸತ್ಕರ್ಮ ಈ ಕಲಿಯುಗಡ ಮಂತ್ನಾಳ ಆಯ್ತ ಫಲ ನನ್ನ ಕಮ್ಮಿ ದಿಕ್ಕು ನಾನು ಲೆಕ್ಕ ಅಪಗದಾಯ್ತ ಅನ್ಬೋದು ಭಕ್ತಿ ಶ್ರದ್ಧೆ ದೇವರ ಅಪಗಪ ಪ್ರಾರ್ಥನೆ ಮಂತ್ರಿಗೆ ಪೂಜಾ ಪ್ರಾರಂಭ ಪೂಜಾ ಮಧ್ಯಮ ಪೂಜಾ ಕಡೇತ ಹೊರತು ಭಕ್ತಿ ಶ್ರದ್ಧೆ ಪ್ರಾರ್ಥನೆ ಮಂತ್ರಿಗೆ ಪೂಜಾ ಪ್ರಾರಂಭ ಉದ್ದೇಶನ ಪೂರ ಸಂಕಲ್ಪನ ಪೂರ ಮಂತೊಂದು ದಾಯ್ತಿಗೆ ನಮ್ಮ ಪೂಜೆ ಮಂತ್ರ ಮನುಷ್ಯರ ಮಂಡ ಅಂಚನೆಗೆ ಪೂರ ಆಸೆ ನದಿ ಒಂದು ಅಂಡ ಇಂಚಿನ ಕೆಲಸ ಹುಡುಕೊಂಡು ಅಂಚಿನ ಸಂಕಲ್ಪ ಒಂದೇ ದೇವರೇ ಸೇವೆ ಅಂತ ಲೆಕ್ಕ ಎಂಚಿನ ಇತ್ತನ ಇನ್ನು ಪೂರ ಆ ಪುರ್ತು ಬಂದು ಮಾಡಿದೆ ಮಧ್ಯವಾದ ಹೊರತು ದೇವರಿಗೆ ಅರ್ಪಣೆ ಮಾಡಿದ ಫಲ ಪುಷ್ಪ ಸಪಾದ ಪಕ್ಷಾದಿಪು ನೈವೇದ್ಯಾದಿಪ ಇನ್ನು ಪೂರದ ಇದು ದೇವರಡ ದೇವರ ಕೊರ್ಲೆಯೇ ಕೂಡ ನಮ್ಮ ದೇವರಿಗೆ ಕೊಟ್ಟು ಪ್ರಾರ್ಥನೆ ಮಾಡ್ತೀನಿ ನಮ್ಮ ದೇವರ ನಷ್ಟಗಳಿಗೆ ಅಡೇತ ಕೊಟ್ಟು ಮಂಗಳಾರತಿ ಕೊಟ್ಟು ದೇವರಡ ಇಂಚ ಅನ್ಕೊಂಡ ಆ ಸರ್ವ ಮಹಾಂತ ನಮ್ಮದ ಪೂಜೆ ಕಲ್ಪವಂತ ಪೂಜೆ ಆದಿತ್ತು ಅದೇ ರೀತಿ ಅರ್ಚನೆ ಆದಿತ್ತು ಆ ಮಂಗಳಾರತಿ ಕೊಟ್ಟು ದೇವರ ಭಕ್ತಿ ಶ್ರದ್ಧೆ ಮನಸ್ಸಲ್ಲಿನ ಅಭೀಷ್ಟನ ಪೂರ ಪಂಡುಂಡ ಐದು ಪೂರ ಈಡೇರಿಕೆ ಬಂದಿದ್ದಂತೆ ವೇಟಿ ಮನಸ್ಸಿನ ಬೇನೆ ಕಷ್ಟ ತೊಂದರೆ ಹೆಂಚಿನ ಐದು ಪಂಡುಂಡ ಐದು ಪೂರ ಪರಿಹಾರ ಮಂತ್ರಿಗೆ ಅಂತ ವಿಶೇಷವಾದ ಕಲಿಯುಗದ ವಿಶೇಷವಾದ ಕಲಿಯುಗದ ಕಾಮಧೇನು ಬಂದಿದ್ದಾರೆ ಇಂಚ ಅನ್ಕೊಂಡ ನಮ್ಮ ಈ ಕಲಿಯುಗ ಪ್ರಾರಂಭ ಆಗ್ತದೆ ತುಂಬು ಮೂಜು ಯುಗ ಕಲಿದಿಪ್ಪನಿಗೆ ಸತ್ಯಯುಗ ಹಿಡಿದಕ್ಕ ತ್ರೇತಾಯುಗ ಹಿಡಿದಕ್ಕ ದ್ವಾಪರ ಯುಗ ಹಿಡಿದಕ್ಕ ಕಲಿಯುಗ ಲೆಕ್ಕ ಈ ಸತ್ಯಯುಗಗಳು ಪ್ರಾರಂಭ ಎಂಚಿನ ಪೂಜೆ ಲೆಕ್ಕ ಅಪಗೆ ಎಂಚ ಅನ್ಕೊಂಡ 100 ಜನ ಸತ್ಯಾತ್ಮ ರೀತಿಯವರಿಗೆ ಎಂಚ ಅನ್ಕೊಂಡ ಒಂದು ಬೆತ್ತಾಗಿ 4 ಕಾರ್ಲ ಸರಿ ಇತ್ತು ಎಂಚ ಬೆತ್ತ ಆರೋಗ್ಯಪೂರ್ಣ ಆದಿಪ್ಪುಣ ಅಂಚೆ ಇಪ್ಪನಿಗೆ ಕೊಂಡ ಮಹಾಂತಿರ ಧರ್ಮಾತ್ಮರಾತ್ಮರಿಂದ ಇತ್ತಿರಲ್ಲ ಅಪಗ ದೇವರನ್ನು ಪ್ರತ್ಯಕ್ಷ ಧೂಪಣಂಚಿನ ಯೋಗ ಹಾಕ್ಲೇ ಇಪ್ಪನಿಗೆ ಐದಕ್ಕೆ ಬರ್ತಂಚಿನ ರೇತಾಯುಗ ಅಂದ್ರೆ ರಾಮದೇವರನ್ನ ಕಾಲ ಲೆಕ್ಕ ಅಪಗೆಂಚ ಅಂದ್ಕೊಂಡ ಮುಕ್ಕಾಲ್ವಾಸಿ ಧರ್ಮಾತ್ಮರು ಇಪ್ಪಿರಿ ಕಾಲುವಾಸಿ ಅಧರ್ಮ ಇಪ್ಪು ಹೊಳೆ ಈ ಬೆತ್ತಾಗ ಒಂಜಿ ಕಾರಿಜ್ಜಿನ ಎಂಚ ಇಪ್ಪು ಅಂಚ ಆ ಪರಿಸ್ಥಿತಿ ಅಪ್ಪನಿಗೆ ಅಪ ರಾಕ್ಷಸನ ಪೂರ ರಾಮದೇವರ ಆದಿಪ್ಪು ಇದನ್ನಲ್ಲಿ ಪೂರ ನಾಶ ಮಂತ್ರದ ಆ ಯುಗ ಅಂಜ ಅಪ್ಪನ ಲೆಕ್ಕ ಐದಕ್ಕೆ ಬರ್ತಂಚಿನ ದ್ವಾಪರ ಯುಗ ಅಂದ್ರೆ ಕೃಷ್ಣದೇವರನ್ನ ಕಾಲ ಅಪಗೆಂಚ ಗಾಯಾದಿಲ್ಲ ವೈಲಿನ ಲೆಕ್ಕ ಕೊಂಡ ಧರ್ಮಾತ್ಮ ಲೆಕ್ಕ ಅಧರ್ಮ ಸಮಸಮ ಇಪ್ಪುಣ ಲೆಕ್ಕ ಅರ್ಧಗರ್ಧ ಒಂಜಿ ಬೆತ್ತಾಗ ಅಡ್ಡ ಕಾರಿಜ್ಜಿನ ಆ ಸಂದರ್ಭ ಬರ್ಪಣಿಗೆ ಅಂಚಾದ ಆ ಧರ್ಮಗಳ ಅಧರ್ಮ ಇದ್ದಾಗ ಕೃಷ್ಣದೇವರ ಆ ಯುಗನ ಅಂತ್ಯವನ್ನು ಪೇರು ಲೆಕ್ಕ ಐದು ಇತ್ತೆ ನಮ್ಮ ಇಪ್ಪಣಂಚಿನ ಕಲಿಯುಗ ಲೆಕ್ಕ ಇತ್ತೆ ನಮ್ಮ ಪೆತ್ತ ಒಂಜಿಗಾರ ಮಾತ್ರ ಇಪ್ಪಣ ಇಂಚಾದ್ಕೊಂಡು ಮುಕ್ಕಾಲ್ವಾಸಿ ಅಧರ್ಮ ಕಾಲುವಾಸಿ ಮಾತ್ರ ಧರ್ಮ ಇಪ್ಪಣ ಲೆಕ್ಕ
ಗಾಯನ ಪಂಡೆ ಅಂದಕ್ಕ ಪಂಡೆ ಅಂದ ಪಂಡ ಎಂಚಾನ ಈ ಕಲಿಗೋಡು ಎಂಚಾನ ವಾ ಎಡ್ಡೆ ಕೆಲಸ ಮಾಡ್ತಿಲ್ಲ ಈಗ ವಿರೋಧನ ಜಾಸ್ತಿ ಅನ್ಪೊಡ್ದು ಮನಸ್ಸಿತ್ತಲ್ಲ ಈಗ ಚಿತ್ತ ಆದಿಪ್ಪು ಅವನ ಅಹಂಕಾರ ಆದಿಪ್ಪು ಬೇತೆ ಬೇತೆ ಕಾರಣ ದಾರ ನನಗೆ ಎಡ್ಡೆ ಕೆಲಸವನ್ನು ಬರ ಯೋಗ ಇತ್ತಂದ್ರೆ ನಮಗೆ ಟಾಪುಜಿಗೆ ಅಲ್ಪ ಸಮಯ ನಮ್ಮ ಎಂಚಾದ ಮುಂಡ ಆ ಜೀವನಡು ನಾವು ಬೇತೆ ಬೇತೆ ಸಾಧನ ಮನ್ಪೊಡು ಪಂಡದು ದೇವರ ನಂಚಿ ಕೆಲಸ ಮನ್ಪಾದಿಪ್ಪು ಎಡ್ಡೆ ಕೆಲಸ ಆದಿಪ್ಪು ಧರ್ಮದ ಕೆಲಸ ಆದಿಪ್ಪು ಈ ಪೂರ್ವ ಮನ್ಪನ ಕಷ್ಟ ಆಪುಣಿಗೆ ಅಪ್ಪಗ ಈ ದೇವರ ನಕ್ಲು ಪೂರ ಸೇರಿದು ಇಂಚ ಶಿವನ ನಕ್ಲು ಪೂರ ಸೇರಿದು ಅವನ ಸತ್ಯಯುಗಡು ಇಂಚ ಅಂದ್ರೆ ಈ ದೇವರ ಪೂಜೆನ ಇದ್ದ ಸುರುವಂತಿಂದ ಪಂಡ ಮಹಾವಿಷ್ಣು ದೇವರ ನಡೆ ಹೋದು ಆ ನಾರದಂಡ ಕೇಂದ್ರ ಮನ್ಪೇರಿಗೆ ಆ ಸೂತ ಅಧ್ಯಾಯ ಮನ್ಪೇರು ಇಂಚ ಅಂದ್ರೆ ಕಲಿಯೋಜನಕ್ಕೆ ಮಸ್ತ್ ಕಷ್ಟ ಬರ್ಪಡು ಈಗ ದಾಯ್ತ ಮನ್ಪೋಡು ಒಂದು ಕೆನ್ನಗ ದೇವರೇ ಮನ್ಪೇರಿಗೆ ವಿಶೇಷವಾಗಿ ಕಲ್ಪೋಕ್ತ ಪೂಜೆ ಆದ ಏತ ಪಾಪ ಮಟ್ಟಿಲ್ಲ ಮನ್ಪೇರಾಪಡು ಏನು ಮಣ್ತಂದಾಂಡ ವಿಶೇಷವಾದ ಫಲ ಉಂಡು ಒಂದು ಪಂಡ ನಾರದೇರು ತೆರಿಯೊಂದು ಬತ್ತು ಶಿವನಕ್ಲ ಪೂರ ಮನ್ಪೇರಿಗೆ ವಿಶ್ವನಕ್ಲು ಪೂರ ಈ ಪೂಜೆನ ಕಲಿಗಳು ಪ್ರಸಾರ ಮನ್ಪೇರು ಎಂಚ ಅಂದ್ಕೊಂಡು ಬಾಕಿ ಪೂಜೆ ಪೂರ ಎಂಚ ಅಂದ್ಕೊಂಡ ಈಗ ನಿರ್ದಿಷ್ಟವಾದ ಒಂದು ಕೊರ್ತು ನಿರ್ದಿಷ್ಟವಾದ ಜಾಗ ಅಂತ ಪೂರುಂಡು ನೆಕ್ಕಲಾಂಚನೆ ಜಾಗ ಅಂದುಂಡು ಆಣ್ಲೆ ಎಂಚ ಭಕ್ತಿರು ಶ್ರದ್ಧೆಡು ಎನ್ನು ಒಲ್ಪುಗಳ ಮನ್ಪುಲೆ ಮುಖ್ಯವಾದ ಬೈಯಾಗಿ ಈ ಪೊರ್ತು ಮಂಡು ವಿಶೇಷವಾದ ಫಲ ಉಂಡು ಜಾಗಲಾಂಚನೆ ಬಾಕಿ ಪೂಜೆ ಪೂರ ನಿರ್ದಿಷ್ಟವಾದ ಅಲ್ಲಲ್ಲಿ ಜಾಗಡು ಮನ್ಪುಡು ಲೆಕ್ಕ ಈ ಪೂಜೆ ಅಂತ ತುಳಸಿ ಕಟ್ಟದಲ್ಲಿ ಫಲ ಮನ್ಪುಲಿ ತುಂಬ ಕಂಡೋಡು ಚಪ್ಪರವಾಡಲು ಈ ಪೂಜೆನ ಮನ್ಪೇರಿಗೆ ಹೊಸ ಇಲ್ಲಂದಾಂಡ ಇಲ್ಲದ ಒಲೈಲ ಮನ್ಪೇರಾಪುಡು ಅದೇ ರೀತಿ ಅಶ್ವತ್ಥವರ ಕಲ್ಪನೆ ಈ ಪೂಜೆನ ಮನ್ಪುಲಿ ದೇವಸ್ಥಾನದಲ್ಲಿ ಈ ಪೂಜೆನ ಮನ್ಪುಲಿ ಎಂಚ ಅಂದ್ಕೊಂಡ ಈ ಪೂಜೆಯ ಮುಖ್ಯವಾದ ಬೋಡಾನಂಚಿನ ಅಲ್ಪ ಶ್ರಮ ಕಮ್ಮಿಯಿಂದಾಂಡ್ಲ ಇಟ್ಟೆ ಶ್ರೇಷ್ಠವಾದ ಭಕ್ತಿ ಶ್ರದ್ಧೆಡು ಶಕ್ತಿ ದೇವರಿಗೆ ದೇಹಿಯನ್ನು ಪಂಡದು ಆ ಪೂಜೆನ ಮಾಡ್ತಾನೆ ವಿಶೇಷವಾದ ಫಲಗಳಿಗೆ ಅಂಚಾದ ಕಾಲಾನುಕ್ರಮೇಣ ಈ ಕಲಿಯುಗದ ವಿಶೇಷ ಪೂಜೆಯನ್ನು ನಮ್ಮ ಎಂಚಾದ ಮಣ್ಣ ಮಾಂತೆಲ್ಲ ಆ ಸಕುಟುಂಬದ ಮಾಂತೆಲ್ಲ ಸೇರೊಂದು ಬಿನ್ನಿರ್ನಾಗ್ಲೇನೆ ಅನ್ನೇರ್ನಾಗ್ಲೇನೆ ವಿಶೇಷವಾದ ಪ್ರೀತಿ ಆ ಬಂಧು ಬಾಂಧವರನ್ನು ಪೂರ ಸೇರಿಸ ಒಂದು ಆ ಪೂಜೆನ ಮಾಡ್ತಾರೆ ಆ ಪೂಜೆನೇ ಬಂತೀರಿ ಎಂಚಾದ ಮಣ್ಣ ನಮ್ಮ ಉರಿಯೇ ಮಂಟನ ಪೂಜೆ ಹತ್ತು ಈ ಪೂಜೆ ಉಂಡು ಒಂದು ಗೊತ್ತಾಂಡೆ ಯಾವಿಗೆ ಪೂಜೆ ಪ್ರಸಾದ ತೊಡೊಂದಿಕ್ಕೆ ಹೇಳಿಕೆ ಬೋಡೊಂದಿಚ್ಚಿ ಆಂಡ್ಲ ಈ ಪೂಜೆದ ವಿಶೇಷವಾದ ನಾವು ಮಾಂತ್ರ ಲೆಪ್ಪಡದು ಆ ಪ್ರಸಾದನ ಕೊಟ್ಟು ನಮ್ಮಳ ಪ್ರಸಾದ ನಾಡ ವಿಶೇಷವಾದ ಫಲ ಕೊರಪರಿಗೆ ಸ್ವಸ್ತಿಕ ಮುಖೇನವಾದ ಕಲಶ ಮುಖೇನವಾದ ಆದಿತ್ಯ ನವಗ್ರಹ ದೇವರಿಗೆ ಅಷ್ಟ ದಿಕ್ಪಾಲಕರಿಗೆ ಆ ಲಕ್ಷ್ಮಿ ಬ್ರಹ್ಮಕರುದ್ರ ಮಹಾವಿಷ್ಣು ಮಹಾಂತಿಗಳ ಕಿಂಚಿತ ನೈವೇದ್ಯದ ಪೂಜೆ ಪೂರ ಮಲ್ಪೇರಲ್ಲ ಅಂಚ ಅದಕ್ಕೆ ಪೂರ ಕಲಶ ಮುಖೇನವಾದ ನಮ್ಮ ಕೊರ್ರಂಚಿನ ಯಥಾಶಕ್ತಿ ಸೇವೆನೆ ಆ ಚಾಕರಿ ಆದಿಪ್ಪು ಪೂಜೆ ಆದಿಪ್ಪ ಇನ್ನು ಪೂರ ಷೋಡಶೋಪಚಾರ ಪೂಜೆನೆ ಕೊರ್ಲುಡು ಸ್ವೀಕಾರವಂತಂದು ಯಜಮಾನಸ ಕುಟುಂಬ ಭವಿಷ್ಯತ್ ಕಾಲ ಎಂಚಿನ ಅವಳು ಜೋಕ್ಲೆಗೆ ಬಾಲೆಗೆ ಸಂಸಾರಗೂ ಬಾಲೆಗೆ ಪೂರ ಸಂಸಾರಗೂ ಎಂಚಿನವಂತ ಅವಳು ಮಂಗಲ ಕೆಲಸ ಆದಿಪ್ಪು ನೆಮ್ಮದಿಯ ಜೀವನಾದಿಪ್ಪು ಆರೋಗ್ಯಪೂರ್ಣ ಜೀವನಾದಿಪ್ಪು ಅಕ್ಕನಕ್ಲೆಗಡ್ಡೆ ಮುತ್ತೇಸಿರಿ ಭಾಗ್ಯ ಆದಿಪ್ಪು ಭಕ್ತನ ಬಿನ್ನೆರಿಗೆ ಪೂರ ಆ ಹೊಸ ಇಲ್ಲದೆ ಅತಿ ಸತ್ಕಾರವಂತ ಯೋಗನಾದಿಪ್ಪು ಇನ್ನು ಪೂರ ದೇವರ ಎಡ್ಡೆ ರೀತಿ ಅನುಗ್ರಹವನ್ನು ಕೊಡು ಪೂರ ಎಡ್ಡ ಆರೋಗ್ಯನ ಕೊಟ್ಟು ಈ ಮಂದನ ಸೇವೆದ ಸಂಪೂರ್ಣ ಪ್ರಸಾದನ ಕೊರಡು ಭವಿಷ್ಯತ್ ಕಾಲ ಎಡ್ಡೆ ಮಂಗಲ ಕೆಲಸ ಸತ್ಕರ್ಮ ಬೇತೆ ಬೇತೆ ರೀತಿಯ ಉದ್ಯೋಗ ವ್ಯವಸ್ಥೆ ಇಂಚಿನವಾದ ಯಜಮಾನ ಸಕುಟುಂಬ ಉದ್ಯೋಗವಂತನಲ್ಲ ರೈತ ಪೂರ ದೇವರ ಪೊರ್ಲುದ ಅನುಗ್ರಹ ಕೊಡು ವಿಶೇಷವಾಗಿ ಈ ಜಾಗ ಸಂಬಂಧಪಟ್ಟ ನಾಗದೇವರೇ ದೈವದೇವರಿ ಕುಟುಂಬ ದೇವದೇವರಿ ರಾಮದೇವರಿ ಪುರ ಪೊರ್ಲುದ ಅನುಗ್ರಹವಂತಿದೆ ಆ ಸ್ವಸ್ತಿಕ ಮುಖೇನವಾದ ಕಲಶ ಮುಖೇನವಾದ ಮಂತಂಜಿನ ಆ ಷೋಡಶೋಪಚಾರ ಪೂಜೆ ಆ ಕಲ್ಪೋಕ್ತ ಪೂಜೆ ಎಂಚಿನ ಪೊರ್ಲುಡು ಸ್ವೀಕಾರವಂತಂದು ಆಯ್ತಾ ಪ್ರಸಾದನ ನಿಕ್ಲಿ ಮಾಂತರಿಗಳ ಸಕುಟುಂಬಗಳ ಪೊರ್ಲುಡು ಅನುಗ್ರಹವಂತದ್ದು ಆ ಸೂರ್ಯಚಂದ್ರ ಏಪಮುಟ ಇಪ್ಪೇರು ಅಡೆಗೊಟ್ಟಗ ಪರಿಪೂರ್ಣವಾದ ದೊಡ್ಡ ರೀತಿ ಆ ದೇವರು ನಮ್ಮನ್ನು ಪೂರ ರಕ್ಷಣವಂತಂದು ಬರಡೊಂದು ಪ್ರಸನ್ನ ಕಾರಣ ಮಾಂತರಿ ಮಕ್ಕಳು ಒಂದೇ ಮನಸ್ಸು ಭಕ್ತಿರು ಶ್ರದ್ಧೆಡು ದೇವರ ಪ್ರಾರ್ಥನೆ ಬಂದನುಗ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ನಮಃ ಮನಸೋಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ಗೋವಿಂದ ಮೂರು ಸುತ್ತು ಬಲಿವೆಲ್ಲ ನೋಡಿ ಕೇಳಿಸ್ಕೊಂಡ್ರಲ್ವ ಎಷ್ಟು ಚೆನ್ನಾಗಿ ವಿವರಣೆಯನ್ನು ಮಾಡಿದ್ದಾರೆ ಅಂತ. ನಮಗೂ ತುಂಬ ಖುಷಿಯಾಯಿತು. ಅಷ್ಟು ನೀಟಾಗಿ ತುಂಬ ಚೆನ್ನಾಗಿ ವಿವರಣೆಯನ್ನು ಕೊಟ್ಟಿದ್ದಾರೆ ಪುರೋಹಿತರು. ಹಾಗೆ ಬರೋರೆಲ್ಲ ಬಂದಾಗಿದೆ ಸಾಧಾರಣ, ಇನ್ನೂ ಕೆಲವರು ಬರ್ತಾನೆ ಇದ್ದಾರೆ. ಇದು ಸಾಯಂಕಾಲ 7 ಗಂಟೆಯಿಂದ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲ ಅವ್ರವ್ರ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಜಾಸ್ತಿ ಏನು ಹೊರಗಿನವ್ರಿಗೆ ಹೇಳಿಲ್ಲ. ನಮ್ಮ ಕುಟುಂಬದವರು ಅಂದರೆ ಚಿಕ್ಕಪ್ಪಂದರು, ಮಾವನರು, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಅಕ್ಕಪಕ್ಕದ ಮನೆಯವರಿಗೆ ಮಾತ್ರ ಹೇಳಿರೋ ಅಂಥದ್ದು. ಅಷ್ಟು ಹೇಳಿದ್ರು 90 ಜನರದವರೆಗೂ ಆಗಿದೆ. ಹಾಗೆ ಇನ್ನು ಎಲ್ರಿಗೂ ಹೇಳಿದರೆ ತುಂಬಾ ಜನ ಆಗ್ತಾಯಿತ್ತು. ಅದಕ್ಕೆ ಒಬ್ರಿಗೆ ಹೇಳಿ ಒಬ್ರಿಗೆ ಬಿಡೋದು ಬೇಡ ಅಂತ ಸ್ವಲ್ಪ ಕುಟುಂಬದವ್ರಿಗೆ ಮಾತ್ರ ಹೇಳಿರೋ ಅಂಥದ್ದು. ಈಗ ತೀರ್ಥ ಪ್ರಸಾದನ ವಿತರಣೆ ಮಾಡ್ತಾಯಿದ್ದಾರೆ ಪುರೋಹಿತರು. ಈ ಪೂಜೆನ ಮನೆಯಿಂದ ಹೊರಗಡೆ ತುಳಸಿಗಟ್ಟೆ ಹತ್ರ ಮಾಡ್ತಾಯಿದ್ದಾರೆ. ಹೊಸ ಮನೆ ಆದರೆ ಮನೆ ಒಳಗಡೆನೇ ಮಾಡ್ಬೋದು.
ಈಗ 1 ವರ್ಷ ಆಗಿರೋದ್ರಿಂದ ಮನೆ ಒಳಗಡೆ ಮಾಡೋಕ್ಕಾಗಲ್ಲ, ಯಾಕೆಂದರೆ ನಾವು ನಾನ್ ವೆಜ್ ಎಲ್ಲ ಮನೆ ಒಳಗಡೆ ಮಾಡಿರ್ತೀವಲ್ವ, ಹಾಗಾಗಿ ಮನೆ ಒಳಗಡೆ ಈ ಪೂಜೆನ ಮಾಡೋಕ್ಕಾಗಲ್ಲ. ಅದರಿಂದ ತುಳಸಿ ಕಟ್ಟೆ ಇದ್ದರೆ ಹೊರಗಡೆನೇ ಮಾಡ್ತಾಯಿದ್ದಾರೆ. ಈ ಪೂಜೆಯಲ್ಲಿ ನನಗೆ ಈ ಶಪಥ ಪಕ್ಷ ಪ್ರಸಾದ ಸಿಗುತ್ತೆ ನೋಡಿ, ತುಂಬ ಇಷ್ಟ. ಅದು ಹೆಚ್ಚಿನವ್ರಿಗೆ ಎಲ್ರಿಗೂ ಅದು ಇಷ್ಟ ಅಂತ ಅಂದ್ಕೊಳ್ತೀನಿ ನಾನು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇವರೆಲ್ಲ ನಮ್ಮ ಚಿಕ್ಕಪ್ಪಂದರು ಹಾಗೆ ಮಾವಂದರು ಎಲ್ಲ ಊಟ ಬಂದಿದೆ, ಕ್ಯಾಟ್ರಿಂಗಿಂದ ತರಿಸ್ಕೊಂಡಿದ್ದೀವಿ. ಜಾಸ್ತಿ ಏನಿಲ್ಲ ಅಲ್ವ, ಹಾಗಾಗಿ ಕ್ಯಾಟ್ರಿಂಗಿಂದನೇ ತರಿಸ್ಕೊಂಡಿರೋದು. ಈಗ ಮನೆ ಒಳಗಡೆ ಇಡೋಕ್ಕೆ ಪ್ರಸಾದನ ಕೊಡ್ತಾಯಿದ್ದಾರೆ ಭಟ್ರು. ಪ್ರಸಾದ ಎಲ್ಲ ಒಳಗಡೆ ಇಟ್ಟಾಯಿತು. ಇವಾಗ ಊಟ ಸ್ಟಾರ್ಟ್ ಆಗಿದೆ. ಊಟ ಕೂಡ ತುಂಬಾ ಚೆನ್ನಾಗಿತ್ತು. ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದನ್ನು ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಬರೋವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋ ಎಲ್ಲ ವೀಡಿಯೋಗಳದ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.